ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸೇಡಂ ತಾಲೂಕದಾಗ ಆಂಬುಲೆನ್ಸ್ ಹೋಗ್ಲತ್ತದ. ಆಂಬುಲೆನ್ಸಿಗೆ ದಾರಿ ಕಟ್. ಅದು ಯಾಕಪ್ಪ ಅಂದರೆ ವಾಸದತ್ತ ಸಿಮೆಂಟ್ ಫ್ಯಾಕ್ಟ್ರಿ ಅದಲ್ಲ, ರೈಲ್ವೆ ಹಾಳಿಯಿಂದ ಈ ಆಂಬುಲೆನ್ಸ್ ಹೋಗ್ಲಕ್ಕಾಗ್ಲಾಗ್ಯದ. ಮತ್ತು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ಲತ್ತದ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಇದು ನೋಡ್ರಿ ಆಂಬುಲೆನ್ಸ್ನಾಗ ಪೇಷಂಟ್ ಇರ್ತದ, ಅರ್ಜೆಂಟ್ ಇರ್ತದ, ಡೆಲಿವರಿ ಇರ್ತದ, ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿರ್ತದ. ಅವರೆಲ್ಲ ಏನು ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತಪ್ಪ ಅಂದ್ರೆ ಇಷ್ಟು ತೊಂದರೆ ಆಗ್ತದೆ. ಈ ಆಂಬುಲೆನ್ಸ್ ಬಂದು ಇಲ್ಲಿ ನಿಂತದ, ಇವರಿಗೆ ಹಾಸ್ಪಿಟಲ್ ಹೋಗ್ಬೇಕು. ಇವರು ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಇದು ರೈಲ್ವೆ ಹಾಳಿ ಅದಲ್ಲ, ಇದೇನು ಹಾಳಿ ಅದಲ್ಲ, ಇದು ಬಂದು ಟ್ರೈನ್ ಹೋಗ್ಲತ್ತದ. ಅದ್ರ ಸಲಕ್ಕಾಗಿ ಆಂಬುಲೆನ್ಸ್ ಇಲ್ಲಿ ನಿಂತದ. ನೋಡ್ರಿ, ಇಡೀ ಸೇಡಂ ತಾಲೂಕದಾಗ ಎಷ್ಟು ವರ್ಷ ಆಯಿತು ಅಂದ್ರೂ ಇದು ಪ್ರಾಬ್ಲಮ್ ಸಾಲ್ವ್ ಆಗಲಾಗ್ಯದ. ಇಲ್ಲಿ ನೋಡ್ರಿ, ಎಲ್ಲ ತೋರಿಸ್ತೀನಿ ನಿಮಗೆ. ಎಷ್ಟು ಗಾಡಿಗಳು ನಿಂತವ, ಅಲ್ಲಿ ಆಂಬುಲೆನ್ಸ್ ನಿಂತದ, ಮತ್ತು ಇಷ್ಟು ಆಟೋಗಳು ನಿಂತವ, ಮತ್ತು ಇಷ್ಟು ಗಾಡಿಗಳು ನಿಂತವ. ಇದ್ರಲಿಂತ ತೊಂದರೆ ಏನಾಗ್ತದಪ್ಪ ಅಂತಂದ್ರೆ ಸಾರ್ವಜನಿಕರಿಗೆ ಅರ್ಜೆಂಟ್ ಇತ್ತಪ್ಪ ಅಂದ್ರೆ ಅಲ್ಲೇ ಆಂಬುಲೆನ್ಸ್ನಾಗೆ ಸತ್ತೋಗ್ಬೇಕು. ಅವರು ಸತ್ತರೂ ಅವ್ರಿಗೇನಿಲ್ಲ. ಇಲ್ಲಿವರೆಗೂ ಈ ರೈಲ್ವೆ ಹಾಳಿ ಸಲಕ್ಕಾಗಿ ಒಬ್ಬರು ಇಬ್ಬರು ಸತ್ತಾರ. ಮತ್ತು ಈಗ ಆಂಬುಲೆನ್ಸ್ನಾಗ ಅರ್ಜೆಂಟ್ ಆದ ಅವ್ರು ಹೋಗ್ಬೇಕು, ಈಗ ಗುಲ್ಬರ್ಗಕ್ಕೆ ಹೋಗ್ಬೇಕು, ಇಲ್ಲ ಹೈದ್ರಾಬಾದ್ಗೆ ಹೋಗ್ಬೇಕು, ಎಲ್ಲಿಗಾದ್ರೂ ಹೋಗ್ಬೇಕು. ಅವ್ರಿಗೆ ತುಂಬ ತೊಂದರೆ ಆಗ್ಲತ್ತದ. ಈ ತೊಂದರೆ ಯಾಕೆ ಆಗ್ಲತ್ತದ ನೋಡ್ರಿ. ಈಗ ಈ ರೈಲ್ವೆ ಟ್ರಕ್ ಅದಲ್ಲ, ಇದ್ರಲಿಂದ ತೊಂದರೆ ಆಗ್ಲತ್ತದ. ನಮ್ಮ ಮೂರು ಪಕ್ಷದ ರಾಜಕಾರಣಿಗಳು ಸೇಡಂ ತಾಲೂಕದಾಗ ಇಷ್ಟು ದೊಡ್ಡ ಗಿಫ್ಟ್ ಕೊಟ್ರಂದ್ರು ಇದು ಮರಿಲಿಕ್ಕಾಗಲ್ಲ. ಅಷ್ಟು ದೊಡ್ಡ ಗಿಫ್ಟ್ ಅದ. ಆದಷ್ಟು ಬೇಗ ಇದು ವಾಸದತ್ತ ಏನು ಫ್ಯಾಕ್ಟ್ರಿಗೆ ಹೋಗೋದು ಅದಲ್ಲ, ಇದು ರೈಲ್ವೆ ಹಾಳಿ ಇಲ್ಲಿಂದ ತೆಗೆದು ಸ್ಥಳಾಂತರ ಮಾಡ್ಬೇಕಂತ ನಮ್ಮೆಲ್ಲರ ಕಳಕಳಿಯ ಮನವಿ. ಇಲ್ಲಿ ನೋಡ್ರಿ, ಸ್ಟೂಡೆಂಟ್ಗಳು ನಿಂತಾರ, ವಿದ್ಯಾರ್ಥಿಗಳು ನಿಂತಾರ, ಮತ್ತು ಇಷ್ಟು ಆಟೋದವ್ರು ನಿಂತಾರ. ಈ ಥರ ಪರಿಸ್ಥಿತಿ ಅದ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದ್ರ ಬಗ್ಗೆ ನೀವೆಲ್ಲ ಗಮನ ಹರಿಸ್ಬೇಕು. ಯಾಕಂದ್ರೆ ನೀವೆಲ್ಲರೂ ಎದಕ್ಕಿರ್ತೀರಪ್ಪ ಅಂದ್ರೆ ಸಾರ್ವಜನಿಕರಿಗೆ ಕೆಲಸ ಮಾಡೋ ಸಲ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಇಲ್ಲಿ ನೋಡ್ರಿ, ಎಷ್ಟು ಜನಗಳಿಗೆ ತೊಂದರೆ ಆಗ್ಲತ್ತದ, ಎಷ್ಟು ಜನ ನಿಂತಾರ ನೋಡ್ರಿ. ನೀವೇ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ಈ